ಹಾಯ್ ಹಲೋ ಗುಡ್ ಮಾರ್ನಿಂಗ್. ಬೆಸ್ಟಿ ಮಾರ್ನಿಂಗ್. ಇವತ್ತು ನಾನು ಏನೇನೋ ಮಾಡತ್ತೇನೆ ರೆಸಿಪಿ ನೋಡ್ಬೇಕು. ಇವಾಗ ಬಂದೇನೈತಿ ರಾಗಿ ಗಂಜಿನ ಮಾಡ್ಕೊಂಡೆ ನಾನು. ಇವಾಗ ಒಂದು ಪ್ಲೇಟಿಗೆ ತಣ್ಣಗಾಗಕ್ಕಿಟ್ಟನು. ಇದನ್ನು ಅಡುಗೆನ ಶುರು ಹಚ್ಕೋಣ. ಇವಾಗ ಅಡುಗೆನ ಏನು ಶುರು ಮಾಡ್ಕೋದಂದ ಸ್ವಲ್ಪ ಬಿರಡ್ಡಿದ್ದು ಮನ್ಯಾಗನ ಇದನ್ನ ಹೆಂಗೆ ಮಾಡೋದಪ್ಪ ಅಂತ ಯೋಚನೆ ಆಗತ್ತಿತ್ತು. ಅದಕ್ಕಾಗಿ ನಾನು ಏನು ಮಾಡತ್ತೇನೆ ಅಂದ್ರೆ, ಒಂದು ಪಾತ್ರೆ ಇಟ್ಕೊಂಡನಿ ಕಡಂಗಿ, ಅದಕ್ಕೆ ಒಂದು ಸ್ಪೂನ್ ಎಣ್ಣೆನ ಹಾಕತ್ತೇನೆ. ಹಂಗೆ ಏನೈತಿ ಮನ್ಯಾಗ ಏನಾರ ಮಿಕ್ಕಿತ್ತಂದ್ರೆ ಅದನ್ನು ವೇಸ್ಟ್ ಮಾಡಬಾರ್ದು ಅನ್ನೋದನ್ನು ಹೇಳ್ಬೋದು. ಇದೊಂಥರ ಮಸಾಲೆ ಬ್ರೆಡ್ ಅಂತ ಹೇಳಿ ಏನೋ ಮಾಡಿಕೊಂಡೆ ನಾನು. ಈರುಳ್ಳಿನ ಹಾಕ್ಕೊಂಡನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಪಾಲಕ್ ಹಾಕಿ ಮಾಡತ್ತೇನೆ ಇವತ್ತು. ಏನೋ ಟೇಸ್ಟಿ ಇರ್ತೈತೆ ಅಂತ ಹೇಳಿ ಮಾಡತ್ತಿರೋದು. ನೀವು ಒಂದ್ಸಲ ಟ್ರೈ ಮಾಡಿರಿ. ಮಾಡ್ತಾ ಏನೈತಿ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದ ಯಾರು ನೋಡೋದರಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಮಿಸ್ ಮಾಡ್ಕೋಬೇಡಿ. ವಿಡಿಯೋ ಸಖತ್ತಾಗಿರ್ತಾವೆ, ಟೇಸ್ಟಿ ಕೂಡ ಅಷ್ಟೇ ಚೆನ್ನಾಗಿರ್ತಾವೆ. ಒಂದ್ಸಲ ನೀವು ಟ್ರೈ ಮಾಡಿರಿ. ನನ್ನ ವಿಡಿಯೋ ಮಿಸ್ ಮಾಡ್ದೆ ನೋಡ್ರಿ. ಓಕೆ, ಇವಾಗ ಈರುಳ್ಳಿನ ಹುರ್ಕೊಂಡಾಯಿತು. ಒಂದು ಸ್ವಲ್ಪ ಚುಟ್ಕಿ ಅಷ್ಟ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕತ್ತೇನೆ ನಾನಿಲ್ಲಿ. ನೋಡ್ಬೋದು, ಅದನ್ನು ಎಣ್ಣೆಗೆ ಈ ಥರ ಹುರಿಬೇಕು. ಇವಾಗ ಒಂದು 2-3 ಎಸಳಷ್ಟ ಸಣ್ಣಂಗೆ ಕಟ್ ಮಾಡಿಕೊಂಡ್ರು ಕರಿಬೇವು, ಜೊತೆಗೆ ಟೊಮೆಟೊ 1 ಕಟ್ ಮಾಡೀನಿ. ಉದ್ದಕ್ಕಾಗಿ ಕಟ್ ಮಾಡಬೇಕು, ಸಣ್ಣದಾಗಿ ಕಟ್ ಮಾಡೋದೇನು ಬೇಡ. ಈ ಥರ ಕಟ್ ಮಾಡಿದ್ರೆ ಬ್ರೆಡ್ ಜೊತೆ ಎಲ್ಲ ಹಚ್ಕೋಕೆ ಚೆನ್ನಾಗಿರ್ತೈತಿ. ಇದು ಅಡುಗೆ ಎಲ್ಲ ಮಾಡ್ಕೊಂಡಿದ್ನಿ, ಏನಾದರೂ ನಾಷ್ಟಕ್ಕೆ ಮಾಡ್ಕೋಬೇಕಂತ ಅನ್ಸತ್ತಿತ್ತು ಇವತ್ತು. ಅದಕ್ಕೆ ಬ್ರೆಡ್ ಮಿಕ್ಕಿತ್ತು. ಏನೋ ಒಂದು ಐಡಿಯಾ ಮಾಡಬೇಕು ಅಂತ ಹೇಳ್ಕೊಂಡು ಮಾಡೋದಿದ. ಜಾಸ್ತಿ ಟೊಮೆಟೊ, ಪಾಲಕ್, ಕ್ಯಾರೆಟ್ ಯೂಸ್ ಮಾಡ್ಕೊಂಡು ಮಾಡತ್ತಿರೋದ. ನೋಡ್ಬೇಕು ಹೆಂಗಿರ್ತೈತಿ ಟೇಸ್ಟಿ ಎಲ್ಲ. ಇವಾಗ ಏನೈತಿ ಸ್ವಲ್ಪ ಪಾಲಕನ್ನು ಹಾಕತ್ತೇನೆ ನಾನು. ಅದನ್ನು ಎಣ್ಣೆಯಾಗ ಹುರ್ಕೋಬೇಕು, ಹಸಿ ವಾಸನೆ ಹೋಗ್ಬೇಕು ಎಲ್ಲನೂ. ಇವಾಗ ಏನೈತಿ ತುರಿದಿರೋ ಕ್ಯಾರೆಟನ್ನು ಹಾಕತ್ತೇನೆ. ಹಸಿರು ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟೇ. ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕೋಬೋದು. ಇವಾಗ ಧನಿಯಾ ಪೌಡ್ರನ್ನ ಹಾಕೋತ್ತೇನೆ. ಸ್ವಲ್ಪ ಆಚೆ ಖಾರದ ಪುಡಿ ಸ್ವಲ್ಪ ಹಾಕ್ಕೋಬೋದು, ಜಾಸ್ತಿನೂ ಹಾಕ್ಕೋಬೋದು. ಖಾರ ತಿನ್ನೋರ ಮೇಲೆ ಇರೋದಿಲ್ಲ, ಡಿಪೆಂಡ. ಸ್ವಲ್ಪ ಟೊಮೆಟೊ ಸಾಸ್ನ ಹಾಕತ್ತೇನೆ ನಾನಿಲ್ಲಿ. ಸ್ವಲ್ಪ ಸೋಯಾ ಸಾಸ್ ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ನಾವು ಬೇಕ್ರಿ ಅಂಗಡಿಯಾಗ ಎಲ್ಲ ತಿಂತೀವಲ್ಲ, ಅಲ್ಲಿ ಏನು ಮಾಡ್ತಾರಂದ್ರೆ ಬರೀ ಈರುಳ್ಳಿ ಟೊಮೆಟೊನ ಹಾಕಿ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ನಾವು ಮನ್ಯಾಗ ಮಾಡ್ಕೊಂಡ್ರೆ ನಮಗೇನು ಬೇಕಾ, ನಮಗೇನು ಇಷ್ಟ ಅಂತ ಹೇಳಿ ಹಾಕ್ಕೊಂಡು ಮಾಡ್ಕೋಬೋದಲ್ಲ. ಅದಕ್ಕಾಗಿ ನಾನು ನಿಮಗೆ ತೋರಿಸಿ ಇಷ್ಟೊಂದೆಲ್ಲ ಐಡಿಯಾನ ಹೇಳಿ, ನಿಮಗೆ ರೆಸಿಪಿ ಹೇಳಿ ಮಾಡಿ ವಿಡಿಯೋನ ಹಾಕೀನಿ. ಮೇಲ್ಗಡೆ ಒಂಚೂರು ಕೊತ್ತಂಬರಿನ ಹಾಕ್ಕೊಂಡ್ಬಿಡ್ಬೇಕು. ಇವಾಗ ಲಾಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಇದು ರೆಡಿ ಆಯಿತು. ಬ್ರೆಡ್ಡಿಗೆಲ್ಲ ಹಚ್ಕೊಂಬಿಡೋಣ. ಈ ಥರ ಇದೆಲ್ಲ ಹಚ್ಕೊಂಡ್ಬಿಡ್ಬೇಕು. ಇದು ಒಂಥರ ಸೂಪರಾಗಿರ್ತೈತಿ, ಕ್ರಿಸ್ಪಿಯಾಗಿಯೂ ಇರ್ತೈತಿ, ಮಕ್ಕಳಿಗೆಲ್ಲ ಚೆನ್ನಾಗಿರ್ತೈತಿ, ನಮಗೂ ಕೂಡ ಇಷ್ಟ ಆಗ್ತೈತಿ. ನಾನಿಲ್ಲಿ ಇನ್ನೊಂದು ಬ್ರೆಡ್ಗೆ ಹಚ್ಚತ್ತೇನೆ. ಎಲ್ಲನೂ ಹಚ್ಚಿ ಸೈಡ್ ಎತ್ತಿಟ್ಕೊಂಡ್ಬಿಡ್ತಾನೆ. ಒಂದು ಸಲ ಏನೈತಿ ಎಲ್ಲನೂ ಕರ್ದು ಬಿಡಬೇಕು. ಈ ಥರ ಹಚ್ಕೋಬೇಕು ಅಷ್ಟು ಬ್ರೆಡ್ಡಿಗೆ. ನೋಡ್ಬೋದು, ಇದು ಪಾಲಕ್, ಕ್ಯಾರೆಟ್ ಎಲ್ಲ ಹಾಕಿದ್ವಲ್ಲ, ಸಖತ್ ಟೇಸ್ಟಿಯಾಗಿರ್ತೈತಿ. ಮಕ್ಕಳಿಗೆಲ್ಲ ಕೊಟ್ರೆ ತುಂಬಾ ಇಷ್ಟ. ಅದಕ್ಕಾಗಿ ನೀವು ಒಂದು ಸಲ ಮಾಡಿ. ಇವಾಗ ಏನೈತಿ ಒಂದಿಷ್ಟಕ್ಕೆಲ್ಲ ನಾನು ಹಚ್ಕೊಂಡ್ಬಿಟ್ಟೇನೆ. ನೋಡ್ಬೋದು, ಇವಾಗ ನಾನೀಗ ಒಂದೊಂದಾಗಿ ಸ್ವಲ್ಪ ಎಣ್ಣೆನ ಬಿಟ್ಕೊಂಡನಿ. ಇದು ಇಟ್ಕೊಂಡನಿ ನಾನಿಲ್ಲಿ. ನೋಡ್ಬೋದು, ಸ್ವಲ್ಪ ಎಣ್ಣೆ ಬಿಟ್ಕೊಂಡು ತವಾ ಇಟ್ಕೊಂಡನಿ. ಇವಾಗ ಏನೈತಿ ಎಲ್ಲನೂ ಆ ಕಡೆಯಿಂದ ಸರಿಸ್ಬಿಟ್ಟು ಒಮ್ಮೆ 3 ಹಾಕ್ಕೊಂಡ್ಬಿಡ್ತೇನೆ ನಾನು. ಎಣ್ಣೆ ಹಚ್ಕೊಂಡ್ಬಿಟ್ಟನಿ ಈ ಥರ.
ಇಟ್ಕೊಂಬಿಡೋದು ತವೆ ಮೇಲೆ. ನಮ್ಮಲ್ಲಿ ತುಪ್ಪೆಲ್ಲ ಖಾಲಿ ಆಗಿತ್ತು ಹೇಳ್ಬೇಕಂದ್ರೆ, ಬೆಣ್ಣೆನೂ ಖಾಲಿ ಆಗಿತ್ತು. ದಾರ ಇರ್ತೈತೆ ಅಂದ್ರೆ ಎಲ್ಲ ಖಾಲಿ ಆಗಿತ್ತು. ಅದಕ್ಕೆ ಎಣ್ಣೆ ಹಚ್ಕೊಂಡು ನಾನು ಈ ಥರ ಬೇಯಿಸಿ ತಕ್ಕೊತೀನಿ. ನೋಡ್ಬೋದು ಇವಾಗ ಚೆನ್ನಾಗಿರ್ತೈತಿ ರೆಸಿಪಿ, ಸೂಪರ್ ಟೇಸ್ಟಿಯಾಗಿಯೂ ಇತ್ತು. ಇದು ಮಿಕ್ಕಿದ್ದೈತಿ ಇಷ್ಟೊಂದು. ಅದ್ರ ಜೊತೆ ನಾನು ಅನ್ನನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ಹುರ್ಕೋಬೇಕು. ಮಸಾಲೆ ಇತ್ತಲ್ಲ, ಈ ಬ್ರೆಡ್ ಮಾಡ್ಕೊಂಡಿದ್ದು ಅದು ವೇಸ್ಟ್ ಆಗಬಾರ್ದಂತ ಹೇಳಿ ನಾನು ಅನ್ನನ ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡತ್ತೀನಿ. ಅದಕ್ಕೇನಿಲ್ಲ, ಟೇಸ್ಟಿ ಇರ್ತೈತಿ. ಒಂದು ಸಲ ಮಾಡಿ ನೋಡಿರಿ. ನಾನು ಈ ಥರನೂ ಮಾಡೀನಿ. ಮೇಲ್ಗಡೆ ಏನೈತಿ ಒಂಚೂರು ನಿಂಬೆಹಣ್ಣನ್ನು ಹಿಂಡ್ಕೊಂಡು ತಿಂದುಬಿಟ್ರೆ ಸಕ್ಕ ಟೇಸ್ಟಿಯಾಗಿರ್ತೈತಿ. ಮಸಾಲೆ ಇರ್ತೈತಿ, ಅದೇನೂ ಆಗಂಗಿಲ್ಲ. ಈರುಳ್ಳಿ, ಪಾಲಕ್ ಅದು ಎಲ್ಲ ಇರ್ತೈತಿಲ್ಲ, ಒಂಥರ ಟೇಸ್ಟಿ ಆಗ್ತೈತಿ. ಇದು ಒಂಥರ ಅನ್ನ ಸೂಪರ್ ಆಗಿರ್ತೈತಿ ಬಿಡ್ರಿ. ಇದು ಯಾಕೆ ಹಿಂಗೆ ಆಗೈತೆ ಅಂದ್ರೆ ಇದು ರೇಷನ್ ಅನ್ನ ಐತಿಲ್ಲ, ಅದಕ್ಕೆ ತಳ ಹಿಡ್ಕೊಂಡ್ಬಿಡ್ತೈತಿ. ಇದು ಉದುರು ಆಗೋದಿಲ್ಲ. ಈ ಥರ ಹುರ್ಕೊಂಡು ತಕ್ಕೊಂಡೆ. ನೋಡ್ಬೋದು ಇವಾಗ ಬಿಸಿ ಅನ್ನಕ್ಕನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡೀನಿ. ಮೇಲ್ಗಡೆ ಒಂಚೂರು ಕೊತ್ತಂಬರಿನ ಹಾಕತ್ತೀನಿ. ಇಷ್ಟಪ್ಪ ಇವಳದು ಅಂತ ಅನ್ಬೇಡ್ರಿ. ಈರಿ ನಾನು ಡೈಲಿ ಏನು ಮಾಡೋದೈತಲ್ಲ, ರೊಟ್ಟಿ, ಇನ್ನು ಕೋಸಂಬರಿ, ಮಡ್ಕಿ ಕಾಳು ಪಲ್ಯ ಎಲ್ಲನೂ ಮಾಡ್ಕೊಂಡೇನಿ. ಡೈಲಿ ರೂಟೀನ್ ಇರ್ತೈತಿಲ್ಲ, ಪದೇ ಹೇಳಿದ್ರೆ ಚೆನ್ನಾಗಿರಂಗಿಲ್ಲ ಅಂತ ನಾನು ವಿಡಿಯೋದಾಗ ತೋರಿಸಿಲ್ಲ. ಓಕೆ, ಇದಾಗೈತಿ ನಂದು ಇವತ್ತಿನ ವಿಡಿಯೋ. ಚೆನ್ನಾಗಿತ್ತಲ್ಲ? ಚೆನ್ನಾಗಿದ್ದಿದ್ರೆ ಕಮೆಂಟ್ದಲ್ಲಿ ತಿಳಿಸಿ. ಓಕೆ, ಮತ್ತೆ ನಾಳಿನ ರೆಸಿಪಿಯೊಂದಿಗೆ ಸಿಗೋಣ. ಬಾಯ್.